ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಹ್ಯಾಪಿ ಕ್ರಿಸ್ಮಸ್ ಎಲ್ರಿಗೂ. ಹ್ಯಾಪಿ ಷಷ್ಠಿ ಕೂಡ ಇವತ್ತು ಘಾಟಿ ಸುಬ್ರಹ್ಮಣ್ಯ ಇದ್ದಾರಲ್ಲ, ಅವರ ಷಷ್ಠಿ ಪೂಜೆ ಕೂಡ ಇವತ್ತು ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಸುಬ್ರಾಯನ್ ಘಾಟಿ ಅಂತ ಹೇಳಿ ಕರೀತಾರೆ. ಅಂದರೆ ಇವತ್ತಿನ ದಿನ ನಮ್ಮ ಕಡೆ ಎಲ್ಲ ಹುತ್ತಕ್ಕೆ ಪೂಜೆ ಮಾಡಿ ತನೆ ಎರೆದು ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರ ಮಾಡ್ತಾರೆ. ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ ಅಲ್ವಾ, ಹಾಗಾಗಿ ಮನೆಯಲ್ಲೇ ದೇವ್ರ ಹೆಸರು ಹೇಳ್ಕೊಂಡು ಪೂಜೆ ಮಾಡಿದ್ದಾಯಿತು. ನಮ್ಮದೇ ಗಿಡದಲ್ಲಿ ಬೆಳೆದಿರುವಂತಹ ಬಾಳೆಹಣ್ಣು ದೇವರಿಗೆ ಎಡೆ ಮಾಡಿದ್ವಿ. ನಮ್ಮ ತೋಟದಲ್ಲಿ ಬೆಳೆದಿದ್ದು ಬಾಳೆಗೊನೆ ಬಂದಿತ್ತು, ಅದನ್ನು ತೊಗೊಂಡು ಬಂದು ದೇವರಿಗೆ ಎಡೆ ಮಾಡಿದ್ವಿ. ಒಂಥರ ಖುಷಿ. ನೆಕ್ಸ್ಟ್ ಇವತ್ತು ಕ್ರಿಸ್ಮಸ್ ರಜೆ ಇರೋದ್ರಿಂದ ಎಲ್ರಿಗೂ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಎಲ್ಲರೂ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಹೋಗೋಣ ಅಂತ ಹೊರಟ್ವಿ. ನಾವು ಹೊರಟಾಗ ಆಲ್ರೆಡಿ 5:30 ಆಗಿತ್ತು. ಸರಿ ಅಂತ ಹೇಳಿ ಹೋಗೋಣ, ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಹೊರಟ್ವಿ. ಲೂಲು ಮಾಲ್, ಆನ್ ದ ವೇ ಲೂಲು ಮಾಲ್ ನೋಡಿಕೊಂಡು ಹಾಗೆ ಹೊರಟ್ವಿ. ಮೋಸ್ಟ್ಲಿ ಟ್ರಾಫಿಕ್ ಇರುತ್ತೇನೋ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಟ್ರಾಫಿಕ್ ಇರಬಹುದು. ನೋಡಿಕೊಂಡು ಹೋಗಬೇಕು, ಎಷ್ಟೊತ್ತಾಗುತ್ತೋ ನೋಡಬೇಕು, ಗೊತ್ತಿಲ್ಲ ಟೈಮಿಂಗ್ಸ್ ಎಷ್ಟೊತ್ತಾಗುತ್ತೆ ಹೋಗೋದು ಅಂತ. ನೋಡಿ, ಮಂತ್ರಿ ಸ್ಕ್ವೇರ್, ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಆನ್ ದ ವೇ ಹಾಗೆ ನೋಡಿಕೊಂಡು ಹೊರಟ್ವಿ. ನೈಟ್ ಆಗಿರೋದ್ರಿಂದ ಮೋಸ್ಟ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ತುಂಬ ರಶ್ ಇತ್ತು. ಈ ಟೈಮ್ ಕೂಡ ನೋಡಬೇಕು ಹೇಗಿರುತ್ತೆ ಅಂತ. ಎಲ್ಲ ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಪ್ರತಿಯೊಂದು ಕೆಲವೊಂದೆಲ್ಲ ಶಾಪ್ಸ್ಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ಶಾಪ್ಸ್ಗಳಲ್ಲೂ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ನೈಟ್ ಟೈಮ್ ಆಗಿರೋದ್ರಿಂದ ಫುಲ್ಲು ವೆಹಿಕಲ್ಸ್ ಲೈಟಿಂಗ್ಸು ಫುಲ್ಲು ಜೋರಾಗಿ ಬರ್ತಾಯಿತ್ತು. ನೋಡಿಕೊಂಡು ಹಾಗೆ ಹೊರಟ್ವಿ. ಏರ್ಪೋರ್ಟ್ ರೋಡ್ ಕೂಡ ಆಗಿರೋದ್ರಿಂದ ತುಂಬ ವೆಹಿಕಲ್ಸೇ ಇತ್ತು. ಸ್ವಲ್ಪ ಲೇಟ್ ಕೂಡ ಆಯಿತು, ನಾವು ಹೋಗಿದ್ದು ಟ್ರಾಫಿಕ್ ಇದ್ದಿದ್ದರಿಂದ ಲೇಟ್ ಆಯಿತು. ಮುಂಚೆ ಎಲ್ಲ ಈ ಕಡೆ ಅಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ನಾವು ಮುಂಚೆ ಎಲ್ಲ ಓಡಾಡ್ತಾ ಇದ್ವಿ, ದೊಡ್ಡಬಳ್ಳಾಪುರ ಆ ಥರ ಕಡೆ ಹೋಗ್ತಾ ಇದ್ವಿ. ಬಟ್ ಇಷ್ಟೊಂದು ಇಂಪ್ರೂವ್ ಆಗಿಲ್ಲ. ಈಗೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ತುಂಬ ಅಪಾರ್ಟ್ಮೆಂಟ್ಸು ಮತ್ತು ಶಾಪ್ಸು ತುಂಬ ಓಪನ್ ಆಗಿದೆ. ಮಣಿಪಾಲ್ ಹಾಸ್ಪಿಟಲ್ ಕೂಡ ಇಲ್ಲೇ ಇದೆ. ವೆಸ್ಟ್ ಸೈಡ್ ಶಾಪಿಂಗ್ ಪ್ಲೇಸ್. ಟ್ರಾಫಿಕಲ್ಲೆಲ್ಲ ಹೇಗೋ ಸುತ್ತಕೊಂಡು ಬಂದ್ವಿ. ಅಂತೂ ಇಂತೂ ಮಾಲ್ ಆಫ್ ಏಷ್ಯಾಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಮತ್ತು ಮಾಲ್ ಆಫ್ ಏಷ್ಯಾ ಕೂಡ ತುಂಬ ರಶ್ ಇತ್ತು. ಯಾಕೆ ಅಂದರೆ ಫುಲ್ಲು ಹಾಲಿಡೇ ಇತ್ತಲ್ವ, ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ದರಿಂದ ತುಂಬ ಜನ ಇದ್ದರು. ಮತ್ತು ಫುಲ್ಲು ಪಾರ್ಕಿಂಗ್ ಪ್ಲೇಸ್ ಎಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ. ಎಲ್ಲೂ ವೆಹಿಕಲ್ಸು ನಿಲ್ಲಿಸೋಕ್ಕೆ ಜಾಗ ಇರಲಿಲ್ಲ. ಫುಲ್ಲು ತುಂಬ 1 ಕಿಲೋಮೀಟರ್ ಹಿಂದೆ ಮುಂದೆ ಫುಲ್ಲು ಟ್ರಾಫಿಕ್ ಇದೆ. ಹಾಗಾಗಿ ನನ್ನ ಹಸ್ಬೆಂಡು, ನೀವು ಇಳೀರಿ, ಇಲ್ಲೇ ಇಳಿದು ಹೋಗಿ ಅಂತ ಹೇಳಿ ನಮ್ಮನ್ನು ಬಿಟ್ಟು ಮುಂದೆ ಎಲ್ಲಾದರೂ ಸ್ಪೇಸ್ ಇದ್ದರೆ ಹೋಗಿ ಗಾಡಿ ನಿಲ್ಲಿಸಿ ಬರ್ತೀನಿ ಅಂತ ಹೋದರು. ನಾನು ನನ್ನ ಮಗಳು ಮಾತ್ರ ಹೋದ್ವಿ ಒಳಗೆ. ಅಷ್ಟು ಟ್ರಾಫಿಕ್ ಇತ್ತು. ಮತ್ತು ಸ್ಪೇಸ್ ಕೂಡ ಇರಲಿಲ್ಲ ವೆಹಿಕಲ್ಸ್ ಪಾರ್ಕಿಂಗಿಗೆ. ಇಲ್ಲೆಲ್ಲ ಕೆಲವೆಲ್ಲ ಮಕ್ಕಳು ಆಟಾಡೋವಂಥ ಗೇಮ್ಸು ಔಟ್ಸೈಡೆಲ್ಲ ಇತ್ತು. ಅಲ್ಲೆಲ್ಲ ನೋಡಿಕೊಂಡು ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬ ರಶ್ ಇತ್ತು, ತುಂಬ ಜನಗಳಿದ್ದರು, ಸಿಕ್ಕಾಬಿಟ್ಟೆ ಜನ ಇದ್ದರು. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಇಲ್ಲಿ ಅಷ್ಟೇ ಫುಲ್ಲು ಸಿಕ್ಕಾಪಟ್ಟೆ ಜನಗಳಿದ್ದರು. ಆದರೂ ಅವ್ರ ಜೊತೆ ನೋಡಿಕೊಂಡು ಬಂದ್ವಿ. ನೋಡಿ, ವಿಡಿಯೋಸ್ ಎಲ್ಲ ಹಾಕಿರ್ತೀನಿ, ನೋಡ್ತಾ ಇರಿ.
ಇರೋದ್ರಿಂದ ಕೆಲವು ಕಡೆ ಎಲ್ಲ ಸ್ವಲ್ಪ ಕ್ರಿಸ್ಮಸ್ ಥರನೇ ಸೆಲೆಬ್ರೇಷನ್ ಮಾಡೋ ಥರ ಚಿಕ್ಕದಾಗಿ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಕೆಲವೊಂದು ಐಟಮ್ಸ್ ಎಲ್ಲ ಅವರು ಮಾರ್ತಾಯಿದ್ರು. ಕೆಲವೊಂದು ನೋಡಿದ್ವಿ, ತುಂಬ ಇಷ್ಟ ಆಯಿತು. ಸಾಂತಾಕ್ಲಾಸ್ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ. ಪುಟಾಣಿ ಗೊಂಬೆ ಸಾಂತಾಕ್ಲಾಸ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯ್ತು ಅದನ್ನು ನೋಡಿ. ವಿಡಿಯೋದಲ್ಲಿದೆ, ಹಾಗೆ ನೋಡಿ. ಮತ್ತು ನನ್ನ ಮಗಳು ಏನೋ ಗೊಂಬೆ ಬೇಕು ಅಂತ ಕೇಳಿದ್ಲು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಹೇಳಿದರು. ಅದಕ್ಕೆ ಜಾಸ್ತಿ ಆಯಿತು ಅಂತ ನಾವು ತಗೊಂಡ್ಲಿಲ್ಲ. ಬೇರೆ ಏನಾದರೂ ತೊಗೊಳ್ಳೋವಂತೆ ಬಾ ಅಂತ ಹೇಳಿ ಬಂದ್ವಿ. ಈ ಗೊಂಬೆಗಳೆಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಡೋನಟ್ ನೋಡಿ ಬೇಕು ಅಂತ ಕೇಳ್ತಿದ್ಲು. ಸರಿ ಅಂತ ಹೇಳಿ ಅವಳಿಗೆ ಡೋನಟ್ ಕೊಡಿಸಿದೆ. ಅವಳು ಚೆನ್ನಾಗಿದೆ ಅಂತ ತಿಂದ್ಲು. ಅವಳಿಗೆ ಇಷ್ಟ ಆಯಿತು. ಕ್ರೌಡ್ ನೋಡಿ ಎಷ್ಟೊಂದಿದೆ, ತುಂಬ ಜನ ಇದ್ದಾರೆ. ಅಲ್ಲಿನೂ ಅಷ್ಟೇ ತುಂಬ ಜನ ಇದ್ದರು. ನಿಜ ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಫೋಟೋಸು ವಿಡಿಯೋಸು ಮಾಡೋದು ತುಂಬ ಕಷ್ಟ ಇತ್ತು. ನಾನು ಓಕೆ ಅಂತ ಎಷ್ಟಾಗುತ್ತೋ ಅಷ್ಟು ಇರಲಿ ಅಂತ ವಿಡಿಯೋಸು
ಫೋಟೋಸ್ ತೊಗೊಂಡ್ವಿ ಅಷ್ಟೆ. ತುಂಬ ರಶ್ ಇತ್ತು, ತುಂಬ ಕ್ರೌಡು. ನನ್ನ ಮಗಳು ಇಲ್ಲಿಗೆ ಬಂದಾಗೆಲ್ಲ ಇದೊಂದು ನೋಡೋದು, ಪ್ರೆಸ್ ಮಾಡೋದು ತುಂಬ ಇಷ್ಟಪಡ್ತಾಳೆ. ಸುಮ್ಮನೆ ಏನಾದರೂ ಓಪನ್ ಮಾಡ್ತಾನೆ ಇರ್ತಾಳೆ. ಇದರಲ್ಲಿ ನಾವು ಎಲ್ಲಿಗೆ ಹೋಗಬೇಕು, ನಮಗೆ ಬೇಕಾಗಿರೋ ಪ್ಲೇಸು, ಎಲ್ಲಿಗೆ ಹೋಗಬೇಕು ಅನ್ನೋದು, ಅಥವಾ ಶಾಪ್ಸು ಎಲ್ಲಿದೆ, ಯಾವ ಶಾಪು ಯಾವ ಕಡೆ ಇದೆ ಅಂತ ಎಲ್ಲ ಇದರಲ್ಲಿ ಸರ್ಚ್ ಮಾಡ್ಬೋದು. ಅಲ್ಲಲ್ಲಿ ಇಟ್ಟಿದ್ದಾರೆ. ಇದೊಂದು ಬೆಸ್ಟ್ ಇದೆ ಇಲ್ಲಿ. ಇದು ಆಲ್ಮೋಸ್ಟು 4 or 5 ಡೋರ್ಸ್ ಇದೆ, ಹಾಗಾಗಿ ಓಡಾಡೋದು ನೋಡ್ಕೋಬಹುದು. ಇಲ್ಲಿ ಯಾವ ಕಡೆ ಹೋಗೋದು ಆ ಥರ ಎಲ್ಲ ನೋಡಬಹುದು. ಮ್ಯಾಪ್ಸು ಆರಾಮಾಗಿ ನೋಡಬಹುದು. ಇಲ್ಲೆಲ್ಲ ವಾಶ್ರೂಮ್ಸು ಯಾವ ಕಡೆ ಇದೆ ಅಂತ ಎಲ್ಲ ಸರ್ಚ್ ಮಾಡ್ಬೋದು. ನೋಡಿ, ನನ್ನ ಮಗಳು ಸುಮ್ಮನೆ ಏನೋ ಓಪನ್ ಮಾಡಿ ನೋಡಿದ್ಲು. ಅದೆಷ್ಟು ಚೆನ್ನಾಗಿ ಮ್ಯಾಪ್ ಎಲ್ಲ ತೋರಿಸ್ತಿದೆ. ಚೆನ್ನಾಗಿದೆ. ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಗ್ರೌಂಡ್ ಫ್ಲೋರಲ್ಲಿ ಈ ಥರ ಗ್ರೀನರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಡಿಸೈನ್ಸ್ ಅಷ್ಟೇ, ಇಂಟೀರಿಯರ್ಸ್ ಡಿಸೈನ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಶಾಪ್ಸು, ತುಂಬ ಬ್ರ್ಯಾಂಡ್ಸ್ ಇದೆ. ಯಾವ್ದು ಬೇಕೋ ಅದು ಚೂಸ್ ಮಾಡಿ ನೋಡಬಹುದು. ಬೇಕಿದ್ರೆ ಏನಾದರೂ ಪರ್ಚೇಸ್ ಕೂಡ ಮಾಡಬಹುದು. ಲಾರಾ ಮರ್ಸಿಯರ್ದು ಪ್ರಾಡಕ್ಟ್ಸ್ ಇತ್ತು. ನಾನು ಪ್ರಾಡಕ್ಟ್ಸ್ನ ಹಾಗೆ ಚೆಕ್ ಮಾಡ್ತಿದ್ದೆ. ಕೆಲವೊಂದೆಲ್ಲ ಆಫರ್ಸ್ ಇದೆ, 50% ಆ ಥರ ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ನೋಡೋಣ ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಮೇಕಪ್ಪಿಗೆ ಯೂಸ್ ಮಾಡೋದಿದೆ ಪೌಡರ್, ಲಾರಾ ಮರ್ಸಿಯರ್. ತುಂಬ ಚೆನ್ನಾಗಿದೆ, ಟ್ರಾನ್ಸ್ಲೂಸೆಂಟ್.
ಶಾಪ್ಸ್ಗಳಲ್ಲಿ 50%, 40%, 20, 30 ಆ ಥರ ಪರ್ಸೆಂಟೇಜ್ ಆಫರ್ಸ್ ಕೂಡ ಇತ್ತು. ಆರಾಮಾಗಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಶಾಪ್ ಮಾಡ್ಬೋದು, ಏನು ಬೇಕೋ ಅದು ಶಾಪ್ ಮಾಡಬಹುದಿತ್ತು. ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸು, ಶೂಸು, ಸ್ಲಿಪ್ಪರ್ಸು ಎಲ್ಲ ಕೆಲವೆಲ್ಲ ಆಫರ್ಸಲ್ಲಿ ಇತ್ತು. ನಾನು ನನ್ನ ಹಸ್ಬೆಂಡ್ ಹಾಗೆ ಅಲ್ಲಿ ಒಂದು ಮಿರರ್ ಇತ್ತು, ಹಾಗೆ ವಿಡಿಯೋ ಮಾಡಿದ್ವಿ. ನಾನು ಈ ಟಾಪ್ ತೊಗೊಂಡಿರೋದು ಟ್ರೆಂಡ್ಸಲ್ಲಿ, ಇಷ್ಟ ಆಯಿತು ತೊಗೊಂಡಿದ್ದೆ. ಲಾಸ್ಟ್ ಟೈಮ್ ನೋಡಿದ್ರಿ ಅನಿಸುತ್ತೆ ವಿಡಿಯೋದಲ್ಲಿ, ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಪ್ಯಾಂಟು ವೆಟ್ ಸೈಜ್ದು ಚೆನ್ನಾಗಿದೆ, ಇಷ್ಟ ಆಗಿತ್ತು. ಹೇಗಿದೆ ನನ್ನ ಔಟ್ಫಿಟ್? ಹಾಗೆ ಬ್ಯಾಗ್ಸ್ ಏನಾದರೂ ನೋಡೋಣ ಅಂತ ಹಾಗೆ ಕೆಳಗೆ ಬಂದ್ವಿ. ಬ್ಯಾಗ್ಸ್ ಅಷ್ಟೇ ಸ್ವಲ್ಪ ಆಫರ್ಸ್ ಎಲ್ಲ ಇತ್ತು. ಮತ್ತು ಸ್ಲಿಪ್ಪರ್ಸು, ಶೂಸು ಹಾಗೆ ಅದೇ ಥರ ನಾನು ಕೆಲವೊಂದೆಲ್ಲ ನೋಡಿದೆ. ನನಗೆ ಏನು ಇಷ್ಟ ಆಯಿತು ನಾನು ಪರ್ಚೇಸ್ ಕೂಡ ಮಾಡಿದೆ.
ಫುಡ್ಡು ಅಷ್ಟೇ ಸಿಕ್ಕಾಪಟ್ಟೆ ರಶ್ಶು ಮತ್ತು ಕ್ಯೂಸ್ ಎಲ್ಲ ಇತ್ತು. ಎಷ್ಟೊಂದು ತುಂಬ ವೆರೈಟೀಸ್ ಆಫ್ ಫುಡ್ಸ್ ಇತ್ತು, ತುಂಬ ಶಾಪ್ಸ್ ಕೂಡ ಇತ್ತು, ವೆರೈಟೀಸು. ಬಟ್ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದರಿಂದ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಮತ್ತು ಅಲ್ಲೇನಾದರೂ ತೊಗೊಂಡ್ರೆ ಕುತ್ಕೊಂಡು ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ. ಅದಕ್ಕೆ ಹಸ್ಬೆಂಡು ಬೇಡ, ಆಲ್ರೆಡಿ ಎಲ್ಲ ಕಡೆ ಓಡಾಡಿ ನಮಗೆ ಕಾಲೆಲ್ಲ ತುಂಬ ನೋವಾಗಿತ್ತು, ಔಟ್ಸೈಡ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿದರು. ಸರಿ ಓಕೆ ಅಂತ ಹೇಳಿ ನಾವು ಹಾಗೆ ನೋಡಿಕೊಂಡು ಹೊರಟ್ವಿ. ಇದು ಟೈಮ್ ಝೋನ್ ಅಂತ ಮಕ್ಕಳಿಗೆ ಗೇಮ್ಸು ಆಟ ಆಡುವಂಥ ಪ್ಲೇಸ್ ಇದೆ. ಇಲ್ಲಿ ಅಷ್ಟೇ ಮಕ್ಕಳೆಲ್ಲ ಆಟ ಆಡ್ಬೋದು, ದೊಡ್ಡವರು ಕೂಡ ಆಟ ಆಡ್ತಾರೆ, ಚೆನ್ನಾಗಿದೆ. ನನ್ನ ಮಗಳು ತುಂಬ ಫೋರ್ಸ್ ಮಾಡಿದ್ಲು, 1-2 ಆಟ ಆಡಿಸಿದ್ವಿ ಅಷ್ಟೇ, ಮತ್ತು ಜಾಸ್ತಿ ಆಡಿಲ್ಲ. ಮತ್ತು ಟೈಮ್ ಬೇರೆ ಆಗಿತ್ತು, ಮತ್ತು ನಾವು ವಾಪಸ್ ಹೋಗಬೇಕಾಗಿತ್ತಲ್ವ, ಅದಕ್ಕೆ ಬೇಗ ಹೊರಟ್ವಿ ನಾವು ಕೂಡ.
ಬಾಯ್ ಬಾಯ್ ಮಲಾಫೇಶಿಯಾ. ಅಷ್ಟೇ, ಎಲ್ಲ ನೋಡಿಕೊಂಡು ಬಂದ್ವಿ. ನನ್ನ ಹಸ್ಬೆಂಡ್ ತುಂಬ ದೂರ ಹಾಕಿದ್ರು ಗಾಡಿ, ಮತ್ತು ಅವ್ರು ತೊಗೊಂಡು ಬರೋ ಅಷ್ಟರಲ್ಲಿ ನಾನು ನನ್ನ ಮಗಳು ವೆಯ್ಟ್ ಮಾಡಿ ಮತ್ತೆ ಬಂದ್ವಿ. ಆಲ್ರೆಡಿ ಟೈಮು 10 ಆಗಿತ್ತು. ಆಲ್ರೆಡಿ 10 ಆಗಿದ್ದರಿಂದ ಮತ್ತು ವಾಪಸ್ ಹೋಗೋಕ್ಕೂ ಅಷ್ಟೇ ರಶ್ ಇದ್ದೇ ಇತ್ತು. ಯಾಕಂದರೆ ಎಲ್ಲರೂ ಅಲ್ಲಿಗೆ ಬಂದಿದ್ದರಿಂದ ಎಲ್ಲ ವಾಪಸ್ ಹೋಗೋರು ಇರ್ತಾರಲ್ವ, ತುಂಬ ರಶ್ ಇತ್ತು. ಹಾಗೆ ಹೋದ್ವಿ. ನಮಗೆ ಊಟ ಬೇರೆ ಮಾಡ್ಕೋಬೇಕಿತ್ತು ಹೊರಗಡೆ. ನಮಗೆ ಬೇಕಾದ ಫುಡ್ಡು ಅಲ್ಲಿ ಸಿಗಲಿಲ್ಲ. ಸಿಕ್ಕಿದ್ರೂ ನಮಗೆ ಹೋಗೋಕ್ಕೆ ಪ್ಲೇಸ್ ಆಗಲಿಲ್ಲ. ಹಾಗಾಗಿ ನಾವು ಹೊರಗಡೆನೇ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಹಾಗೆ ಅಂದವಿ ನೋಡ್ಕೊಂಡು ಬರ್ತಾನೇ ಇದ್ವಿ. ಎಲ್ಲೋ ಒಂದೆರಡು ಇತ್ತು, ಎಲ್ಲೋ ಬೇರೆ ಕಡೆ ರೋಡ್ ಕ್ರಾಸ್ ಮಾಡಿ ಪಾರ್ಕಿಂಗ್ ಮಾಡಬೇಕಿತ್ತು, ಆ ಥರ ಎಲ್ಲ ಇತ್ತು. ಇಲ್ಲಿ ನಾವು ನೈಟ್ ಆಗಿರೋದ್ರಿಂದ ಆ ಕಡೆ ಹೋಗಿ ಪಾರ್ಕ್ ಮಾಡಿ ಮತ್ತೆ ಬರೋದು ಅದೆಲ್ಲ ಹಿಂಸೆ ಅನ್ನಿಸ್ತಿತ್ತು. ನಾವು ಹೋಗೋ ರೋಡಲ್ಲೇ ಆನ್ ದ ವೇ ಸಿಗೋಗಿದ್ರೆ ಎಲ್ಲಾದರೂ ತಿನ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ. ಹಾಗೆ ಎಷ್ಟು ದೂರ ಹೋದರೂ ಸಿಗಲಿಲ್ಲ. ಆದರೂ 2 ಹೋಟೆಲ್ಗೆ ಹೋದ್ವಿ. 2 ಹೋಟೆಲಲ್ಲೂ ಕ್ಲೋಸ್ ಅಂತ ಹೇಳಿದರು. ಕ್ರಿಸ್ಮಸ್ಸು ಎಲ್ಲ ಹಾಲಿಡೇ ಇದರಿಂದ ಫುಡ್ ಕೂಡ ಬೇಗ ಖಾಲಿ ಆಗುತ್ತೆ ಅನಿಸುತ್ತೆ. ಹೋಟೆಲ್ಗಳಲ್ಲೂ ಸಿಗಲಿಲ್ಲ ಆ್ಯಕ್ಚುಲಿ. 2 ಹೋಟೆಲ್ಗೆ ಹೋಗಿ ವಾಪಸ್ ಬಂದ್ವಿ. ಇನ್ನೇನು ಹೋದ್ವಿ. ದೋಸೆ ಇದೆ ಅಂದರು, ಸರಿ ಕೊಡಿ ಅಂತ ಹೇಳಿದರೆ ಅಷ್ಟೊತ್ತಿಗೆ ಖಾಲಿ ಅಂತ ಹೇಳಿದರು. ಹೀಗೆ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಹೋಟೆಲ್ ಸಿಕ್ತು. ಲಾಸ್ಟಲ್ಲಿ 10:15 ಹತ್ತತ್ರ 11 ಗಂಟೆ ಒಂದು ಹೋಟೆಲ್ ಸಿಕ್ತು. ಆ ಹೋಟೆಲ್ಲು ಫುಲ್ಲು ಆಲ್ರೆಡಿ 11 ಗಂಟೆನೇ ಆಗಿದೆ. ನಾವೇ ಲಾಸ್ಟ್. ಸದ್ಯ ಪುಣ್ಯಕ್ಕೆ ಸಿಕ್ತು. ರೋಟಿ ಕರಿ ತಿನ್ಕೊಂಡು ಇದ್ದಿದ್ರೆ ಅದು ರೈಸ್ ಐಟಮ್ ಏನೂ ಇಲ್ಲ ಅಂದರು. ಸರಿ ಅಂತ ಹೇಳಿ ರೋಟಿ ಕರಿ ತೊಗೊಂಡ್ವಿ. ಹಾಗೆ ಪನ್ನೀರ್ ಗೋಬಿ ತೊಗೊಂಡು ತಿನ್ಕೊಂಡು ಆಲ್ರೆಡಿ 11:30 ಆಗಿತ್ತು. ಕದಂಬ ವೆಜ್ ಹೋಟೆಲ್ ಸಿಕ್ತು. ಅದರಲ್ಲೇ ತಿನ್ಕೊಂಡು ಮನೆಗೆ ಹೊರಟ್ವಿ. ನೋಡಿ ಆಲ್ರೆಡಿ 11:26. ನಾವೇ ಲಾಸ್ಟ್. ತುಂಬ ಓಡಾಡಿ ಕಾಲೆಲ್ಲ ತುಂಬ ನೋವಾಗಿತ್ತು ಮೂವರಿಗೂ. ಹಾಗಾಗಿ ಈಗ ಊಟ ಕೂಡ ಆಗಿತ್ತಲ್ವ, ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ. ಇದು ಲಾಸ್ಟ್ ಇಯರ್ ಮಾಡಿದ್ವಲ್ಲ ಆ ವಿಡಿಯೋ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಸ್ವಲ್ಪ ಬೇರೆ ಥರ ಮತ್ತು ಈ ಇಯರ್ ಬೇರೆ ಥರ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋ ಇತ್ತಲ್ವ ಹಾಗೆ ಪೋಸ್ಟ್ ಮಾಡಿದ್ದೇನೆ ಅಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ವಿಸಿಟ್ ಮಾಡಿ ಬಂಡೆ, ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.